ಓಂ ಸುಬ್ರಹ್ಮಣ್ಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಪ್ರಯಾಣ ಕಾಲದಲ್ಲಿರ್ಬೋದು ಅಥವಾ ಎಲ್ಲಾದರೂ ಯಾತ್ರೆಗಳಿಗೆ ಹೋಗ್ತಕ್ಕಂಥ ಸಂದರ್ಭ ಇರ್ಬೋದು, ಶುಭ ಕಾರ್ಯಗಳಿಗೆ ಹೋಗ್ತಕ್ಕಂಥ ಸಂದರ್ಭ ಅಥವಾ ಯಾವುದೇ ಕಾರ್ಯಕ್ರಮಕ್ಕೆ ಮನೆಯಿಂದ ಹೊರಡುವಾಗ ಸಾಮಾನ್ಯವಾಗಿ ನಮ್ಮ ಅಲ್ಲಿ ಇರ್ತಕ್ಕಂಥ ಒಂದು ಲೋಕ ರೂಢಿ ಮಾತಿರ್ತಕ್ಕಂಥದ್ದು 3 ಜನ ಹೋಗಬೇಡಿ, 3 ಜನ ಅಷ್ಟು ಶುಭ ಅಲ್ಲ ಅಂತಕ್ಕಂಥ ಮಾತನ್ನು ನಮ್ಮ ಹಿರಿಯರಿರ್ಬೋದು ಅಥವಾ ಹಿಂದಿನಿಂದಲೂ ಸಹ ಈ ಒಂದು ವಾಡಿಕೆಯ ಮಾತಿದೆ. ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗಿರುತ್ತೆ. ಪ್ರಥಮವಾಗಿ 3 ಅಂದರೆ ಏನು? ತ್ರಿಗುಣಗಳಿರ್ಬೋದು, ತ್ರಿಶಕ್ತಿ ಇರ್ಬೋದು, ಹಾಗೆಯೇ ಬಹುಮುಖ್ಯವಾಗಿ ತ್ರಿಮೂರ್ತಿಗಳಿರ್ಬೋದು. ನಾವು ಯಾವಾಗಲೂ ಹೇಳ್ತೀವಿ ಆ ಕೆಲಸ 3 ದಾರಿ ಆಗಿಬಿಡುತ್ತೆ, ಅದು ಇಲ್ಲ ಧನಾತ್ಮಕವಾಗೂ ಇಲ್ಲ, ಅದು ಋಣಾತ್ಮಕವಾಗೂ ಇಲ್ಲ, ಎರಡೂ ತಪ್ಪಿ ಹೋಗ್ಬಿಡುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಕೇಳಿದ್ವಿ. ಅವನು ಯಾವ ದಾರಿಯಲ್ಲಿ 3 ದಾರಿಯಲ್ಲಿ ನಡೀತಾನೆ ಸರ್, ಅದರ ಅರ್ಥ ಏನು ಅಂದರೆ ನೆಗೆಟಿವ್ ಆಗಿ ಎಲ್ಲೋ ಋಣಾತ್ಮಕವಾಗಿ ಮಾತಾಡೋದು. ಆದರೆ ಯಾವುದೇ ಪ್ರಯಾಣಕ್ಕೆ ಹೋಗ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನಮ್ಮ ಹಿರಿಯರಿರ್ಬೋದು, ಪೂರ್ವಿಕರಿರ್ಬೋದು, ಋಷಿಮುನಿಗಳಿರ್ಬೋದು, ಇದು ಲೋಕ ರೂಢಿಯ ಮಾತು ಯಾಕೆ ಬಂತು ಅಂದರೆ, ಇಬ್ಬರು ಹೋಗ್ತಾ ಇರ್ತಕ್ಕಂಥ ಸಂದರ್ಭ, ಇಬ್ಬರು ಪ್ರಯಾಣದಲ್ಲಿ ಹೋಗ್ತಾ ಇರ್ತಾರೆ, ಒಬ್ಬರು ಒಂದು ವಿಷಯವನ್ನು ಎಲ್ಲೋ ಒಂದು ಕಡೆ ಆ ವಿಷಯದ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ, ಇನ್ನೊಬ್ಬರು ಅದಕ್ಕೆ ವಿರೋಧವಾಗಿ ಮಾತಾಡ್ತಾರೆ. ಆದರೆ 3ನೇವನಿಗೆ ಕಷ್ಟ ಆಗ್ಬಿಡುತ್ತೆ, ಇವ್ರ ಪರವಾಗಿ ಮಾತಾಡಬೇಕಾ ಅವ್ರ ಪರವಾಗಿ. ಆದರೆ ಇವೆಲ್ಲಕ್ಕಂತ ಮಿಗಿಲಾಗಿ 3 ಜನ ಪ್ರಯಾಣಕ್ಕೆ ಹೋದಾಗ ಯಾವುದೇ ಆ ಥರದ ಒಂದು ನಂಬಿಕೆ ಅಥವಾ ಅದರಿಂದ ಕೆಟ್ಟದ್ದಾಗುತ್ತೆ ಅಂತಕ್ಕಂಥದ್ದು ಇಲ್ಲ. ಇನ್ನು 3 ಜನ ಹೋದಾಗ ಶುಭವೇ ಹೆಚ್ಚು ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ವೈಜ್ಞಾನಿಕವಾಗಿ ಅಥವಾ ವಿಷಯಗಳಿಗೆ ಸುಮ್ಮನೆ ಗಲಾಟೆ ಮಾಡ್ಕೋತಾರೆ. ಈಗಂತೂ ವಾಹನಗಳಿದೆ, ಮಾಡರ್ನಾಗಿ ತುಂಬ ಮಾಡರ್ನೈಸ್ ಆಗಿದ್ದೀವಿ, ತುಂಬ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಹಾಗಾಗಿ 3 ಜನ ಪ್ರಯಾಣಕ್ಕೆ ಅಂತಕ್ಕಂಥ ಮಾತು ನಾವು ಬಹುಶಃ ಇಲ್ಲಿಗೆ ಬಿಟ್ಟರೂ ಕೂಡ ಇದರಿಂದ ಶುಭ ಆಗುತ್ತೆ. ಅದನ್ನೇ ಹೇಳ್ತೀವಲ್ಲ, 3 ಅನ್ನೋದೇ ಗುರುವಿನ ಸಂಖ್ಯೆ. 3 ಅಂತಕ್ಕಂಥದ್ದು ಗುರುವಿನ ಸಂಖ್ಯೆ, ತ್ರಿಮೂರ್ತಗಳ ಪ್ರತೀಕ, ತ್ರಿಶಕ್ತಿಗಳ ಪ್ರತೀಕ, ಸರಸ್ವತಿ, ಮಹಾಕಾಳಿ, ಮಹಾಸರಸ್ವತಿ, ಹಾಗೆಯೇ ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿಯ ಪ್ರತೀಕ ಕೂಡ 3 ಆಗಿರುತ್ತೆ. ಹಾಗಾಗಿನೇ ನಾವು ತ್ರಿಗುಣ, ಹಾಗೆಯೇ ತ್ರಿಮೂರ್ತಿಗಳಿರ್ಬೋದು, ತ್ರಿಕರಣ ಶುದ್ಧಿ ಇರ್ಬೋದು, ತ್ರಿಫಲಗಳಿರ್ಬೋದು, 3 ಫಲಗಳಿರ್ಬೋದು, ಇವೆಲ್ಲವನ್ನು ಗಮನಿಸಿ ನೋಡೋಕೆ ಹೋದಾಗ ಆ 3 ಜನ ಪ್ರಯಾಣ ಅಂತಕ್ಕಂಥದ್ದು ಎಲ್ಲೂ ಕೂಡ ಅದು ಶುಭವೇ ಹೊರತು ಅಶುಭ ಅಲ್ಲ ಅಂತೂ ಕೂಡ ಹೇಳ್ತಾ, ಇದರಿಂದ ನಾವು 3 ಜನ ಹೋದಾಗ ಇನ್ನೂ ಹೆಚ್ಚು ಫಲ, ಹೆಚ್ಚು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.